ರಾಜಕೀಯ ತೆರೆಮರೆಗೆ ಎಚ್.ಡಿ. ದೇವೇಗೌಡರು ದರಪತಿಗೆ ರಾಜ್ಯಸಭೆ ಟಿಕೆಟ್ ನೀಡದ ಬಿಜೆಪಿ ಜೆಡಿಎಸ್ ಲೆಕ್ಕಾಚಾರ ಇಲ್ಲಿ ಫುಲ್ ಉಲ್ಟಾ ಪಲ್ಟಾ ಆಗಿದೆ. ರಾಜಕೀಯ ತೆರೆಮರೆಗೆ ಎಚ್.ಡಿ. ದೇವೇಗೌಡರು ದಳಪತಿಗೆ ರಾಜ್ಯಸಭೆ ಟಿಕೆಟ್ ನೀಡದ ಬಿಜೆಪಿ ಜೆಡಿಎಸ್ ಲೆಕ್ಕಾಚಾರ ಉಲ್ಟಾ ಪಲ್ಟಾ. ಜೆಡಿಎಸ್ ಅಂದ್ಕೊಂಡಿದ್ದೇ ಬೇರೆ, ಬಿಜೆಪಿ ಮಾಡಿದ್ದೇ ಬೇರೆ. ಕುಮಾರಸ್ವಾಮಿ ಲಾಭಿ ಮಾಡಿದ್ರೂ ಸಿಗದ ಫಲ. ಡಿಕೆ ಸಿಎಂ ಆಗುತ್ತಲೇ ಲೆಕ್ಕಾಚಾರ ಬದಲಿಸಿದ್ದ ಬಿಜೆಪಿ. ತಮ್ಮ ಅತ್ಯಾಪ್ತ ಹಿರಿಯನಿಗೆ ಮಣೆ ಹಾಕದ ಮೋದಿ. ದೇವೇಗೌಡರಿಗೆ ರಾಜ್ಯಸಭೆ ಟಿಕೆಟ್ ನಿರಾಕರಣೆ. ರಾಜ್ಯದಲ್ಲಿ ಮಾಸ್ ಲೀಡರ್ಗಳ ಒಂದು ಯುಗ ಅಂತ್ಯ ಅಂತ ಹೇಳಬಹುದು. ರಾಜಕೀಯ ತೆರೆಮರೆಗೆ ಎಚ್.ಡಿ. ದೇವೇಗೌಡರು ರಾಜ್ಯಸಭೆ ಟಿಕೆಟ್ನ ಆಕಾಂಕ್ಷಿಯಾಗಿದ್ರು. ಮತ್ತೆ ದೇವೇಗೌಡರಿಗೆ ಟಿಕೆಟ್ ಕೊಡ್ತಾರೆ ಅನ್ನುವಂಥದ್ದು. ಪ್ರಧಾನಿಯವರು ಏನ್ ನಿರ್ಧಾರ ತೆಗೆದುಕೊಳ್ತಾರೆ ಅದ್ರ ಮೇಲೆ ಬದ್ಧ ಅಂತ ದೇವೇಗೌಡರು ಕೂಡ ಹೇಳಿದ್ರು. ಬಟ್ ಆಕಾಂಕ್ಷಿಯಾಗಿದ್ರು, ಅದ್ರ ಬಗ್ಗೆ ಬೇಡಿಕೆ ಕೂಡ ಇಟ್ಟಿದ್ರು. ಬಟ್ ಇಲ್ಲಿ ಎಂ ನಾಗರಾಜ್ಗೆ ಟಿಕೆಟ್ ಅನ್ನ ಕೊಟ್ಟಿರುವಂಥದ್ದು, ಧಾರವಾಡ ಹುಬ್ಬಳ್ಳಿಯವರಾದಂತಹ ಎಂ ನಾಗರಾಜ್ಗೆ. ಸೊ ಹೀಗಾಗಿ ಮುಂದಿನ ಲೆಕ್ಕಾಚಾರ ಜೆಡಿಎಸ್ ಏನ್ ಲೆಕ್ಕಾಚಾರ ಇತ್ತಲ್ವಾ, ಉಲ್ಟಾ ಆಯ್ತಾ ಅನ್ನುವಂತ ಪ್ರಶ್ನೆ ಒಂದ್ ಕಡೆ ಇಲ್ಲಿ ಮೂಡ್ತಾ ಇದೆ. ಗೌಡರಿಗೆ ಮಹಾರಾಷ್ಟ್ರದಿಂದಲೂ ಇಲ್ಲ ರಾಜ್ಯಸಭೆ ಟಿಕೆಟ್. ಮಹಾರಾಷ್ಟ್ರದಿಂದ ಟಿಕೆಟ್ ಕೊಡಬಹುದು ಎಂಬ ಲೆಕ್ಕವೂ ಕೂಡ ಉಲ್ಟಾ ಆಗಿದೆ. ಸುನೇತ್ರಾ ಪವಾರ್ ರಾಜೀನಾಮೆಯಿಂದ ಅಲ್ಲಿ ಬೈ ಎಲೆಕ್ಷನ್. ಮಹಾರಾಷ್ಟ್ರದಲ್ಲಿ ನಾಮಪತ್ರ ಸಲ್ಲಿಸಲು ಇಂದೇ ಕೊನೆ ದಿನ. ಆದ್ರೆ ಇನ್ನೂ ಮಹಾರಾಷ್ಟ್ರ ಬಿಜೆಪಿ ಟಿಕೆಟ್ ಘೋಷಣೆ ಮಾಡದ ಬಿಜೆಪಿ. ಹೀಗಾಗಿ ಮುಂಬೈ ಫ್ಲೈಟ್ ಹತ್ತಿಲ್ಲ ಜೆಡಿಎಸ್ ವರಿಷ್ಠ ಎಚ್.ಡಿ. ದೇವೇಗೌಡರು. ಪದ್ಮನಾಭನಗರದ ಮನೆಯಲ್ಲಿ ದೇವೇಗೌಡರು ವಿಶ್ರಾಂತಿಯಲ್ಲಿದ್ದಾರೆ. ಅಲ್ಲಿಗೆ ದೇವೇಗೌಡರಿಗೆ ಬಿಜೆಪಿ ಟಿಕೆಟ್ ನೀಡ್ತಿಲ್ಲ ಅನ್ನೋದು ಪಕ್ಕಾ ಆಗುತ್ತೆ ಅಲ್ವಾ. ಇವತ್ತೇ ಕೊನೆ ದಿನ. ಇದು ಜೆಡಿಎಸ್ ಕಾರ್ಯಕರ್ತರಿಗೆ ಅತಿ ದೊಡ್ಡ ಆಘಾತ ಅಂತ ಹೇಳ್ಬೋದು. ಬಿಜೆಪಿ ಹೀಗೆ ಮಾಡುತ್ತೆ ಎಂದು ಕನಸಲ್ಲೂ ಎನಿಸಿರಲಿಲ್ಲ ಜೆಡಿಎಸ್. ಬಿಜೆಪಿ ನಡೆಗೆ ಜೆಡಿಎಸ್ ಪಡ ಸಾಲೆಯಲ್ಲಿ ಅಸಮಾಧಾನ ಸ್ಫೋಟಗೊಳ್ತಾ ಇದೆ. ಸಿಎಂ ಗೌಡರಿಗೆ ಮಹಾರಾಷ್ಟ್ರದಿಂದಲೂ ಕೂಡ ರಾಜ್ಯಸಭೆ ಟಿಕೆಟ್ ಇಲ್ಲ. ಇವತ್ತೇ ಕೊನೆ ದಿನ ನಾಮಿನೇಷನ್ಗೆ. I will speak about politics. I have come only for the cause of the farmers. I have promised you I will call a meeting in the party office, and then on that day, the party office about politics. I will speak whatever question you have asked. You may ask. I will answer all those questions speaking about politics. I have come only for the cause of the farmers. I have promised you I will call a meeting in the party. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಪಡೆದುಕೊಳ್ಳೋಣ. ನಮ್ಮ ಜೊತೆಗೆ ಲೈವ್ ನಲ್ಲಿ ಸಂಪರ್ಕದಲ್ಲಿದ್ದಾರೆ ದೀಪಾ. ದೀಪ, ಒಂದ್ ಕಡೆ ಈಗಾಗಲೇ ದೇವೇಗೌಡರಿಗೆ ಟಿಕೆಟ್ ಕೊಡ್ತಾರೆ ಅನ್ನುವಂತ ಒಂದಿಷ್ಟು ಭರವಸೆ ಇತ್ತು, ಒಂದಿಷ್ಟು ಆಕಾಂಕ್ಷಿಗಳಾಗಿದ್ರು, ಇದ್ರ ಬಗ್ಗೆ ಸಾಕಷ್ಟು ನಂಬಿಕೆಯನ್ನ ಇಟ್ಕೊಂಡು ಕೂತಿದ್ರು. ಬಟ್ ಇಲ್ಲಿ ರಾಜ್ಯಸಭಾ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಜೆಡಿಎಸ್ನ ಅದರಲ್ಲೂ ದೇವೇಗೌಡರಿಗೆ ಮನೆ ಹಾಕಿಲ್ಲ, ಈ ಬಾರಿ ದೂರ ತಳ್ಳಿದೆ ಅನ್ನುವಂಥದ್ದು. ಇದ್ರ ಬಗ್ಗೆ ಏನೆಲ್ಲ ಅಪ್ಡೇಟ್ಸ್ ಇದೆ ದೀಪ? ವನಿತಾ, ರಾಜ್ಯದಲ್ಲಿ ಮೈತ್ರಿ ಧರ್ಮ ಪಾಲನೆ ಇರೋದ್ರಿಂದ ರಾಜ್ಯಸಭಾ ಟಿಕೆಟ್ ಆಕಾಂಕ್ಷಿಯಾಗಿದ್ರು ದೇವೇಗೌಡರು. ಯಾಕಂತಂದ್ರೆ ಬಿಜೆಪಿ ರಾಜ್ಯಸಭಾ ಟಿಕೆಟ್ ಅನ್ನ ಕೊಟ್ಟೇ ಕೊಡುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಕೇವಲ ದೇವೇಗೌಡರಷ್ಟೇ ಅಲ್ಲ, ಕುಮಾರಸ್ವಾಮಿ ಅವರು ಕೂಡ ಒಂದಿಷ್ಟು ಕಸರತ್ತನ್ನ ಮಾಡಿದ್ರು. ಇದಾದ ಬಳಿಕ ಮಹಾರಾಷ್ಟ್ರದಿಂದ ಅಂದ್ರೆ ಕರ್ನಾಟಕ ಹೊರತುಪಡಿಸಿ ಬೇರೆ ರಾಜ್ಯದಿಂದ ಅವರಿಗೆ ಟಿಕೆಟ್ ಕೊಡ್ತಾರೆ ಅನ್ನುವಂತಹದ್ದಿತ್ತು. ಆದ್ರೆ ಅದಕ್ಕೆ ದೇವೇಗೌಡರು ಕೂಡ ಒಂದಿಷ್ಟು ಅಸಮಾಧಾನ ಇದ್ದಂಗಿತ್ತು. ಅಂದ್ರೆ ನಮ್ಮ ರಾಜ್ಯ ಹೊರತುಪಡಿಸಿ ಹೊರಗಡೆ ಬೇರೆ ರಾಜ್ಯದಿಂದ ನಾನು ಟಿಕೆಟ್ ಪಡೆಯೋದು ಸರಿಯಲ್ಲ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಚರ್ಚೆ ಆಗ್ತಾ ಇತ್ತು. ಬಹುತೇಕವಾಗಿ ಅವರು ಒಪ್ಪಿದ್ರು ಅನ್ನುವಂತಹದ್ದು ಕೂಡ ಇದೆ. ಆದ್ರೆ
ಬಿಜೆಪಿ ಇದೀಗ ದೊಡ್ಡ ಮಟ್ಟಿನ ಶಾಕ್ ಅನ್ನ JDS ನಾಯಕರುಗಳಿಗೆ ಕೊಟ್ಟಿರುವಂತಹದ್ದು. ನೆನ್ನೆ ಏನು ಟಿಕೆಟ್ ಘೋಷಣೆ ಆಗಿದೆ, ಆ ಟಿಕೆಟ್ ಘೋಷಣೆಯ ವೇಳೆ ರಾಜ್ಯಸಭಾ ಟಿಕೆಟ್ ಅನ್ನ ಬಿಜೆಪಿ ನಾಯಕರಿಗೆ ಕೊಡಲಾಗಿದೆ, ನಾಗರಾಜು ಅನ್ನೋವರಿಗೆ ಕೊಡಲಾಗಿರುವಂತದ್ದು. ಹಾಗಾಗಿ JDS ಮುಖಂಡರಲ್ಲಿ ದೊಡ್ಡ ಮಟ್ಟಿನ ಅಸಮಾಧಾನ ಇದು. ಯಾಕಂದ್ರೆ ಈ ಇಳಿ ವಯಸ್ಸಲ್ಲೂ ಕೂಡ ಕೆಲಸ ಮಾಡ್ತಿದ್ದಂತಹ ದೇವೇಗೌಡರು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಮೈತ್ರಿ ಧರ್ಮ ಪಾಲನೆ ಇರೋದ್ರಿಂದ ಅವರಿಗೆ ಸಿಗುತ್ತೆ ಅನ್ನುವಂತಹದ್ದಿತ್ತು ಅನ್ನುವಂಥದ್ದಿದೆ. ಇನ್ನ ಇವತ್ತೇ ಕೊನೆಯ ದಿನಾಂಕ ನಾಮಿನೇಷನ್ ಅನ್ನ ಫೈಲ್ ಮಾಡೋದಿಕ್ಕೆ. ಆದ್ರೆ ಇಲ್ಲಿಯವರೆಗೂ ಕೂಡ ಪದ್ಮನಾಭನಗರದಲ್ಲೇ ದೇವೇಗೌಡರು ಇದ್ದಾರೆ ಹೊರತು ಮಹಾರಾಷ್ಟ್ರಕ್ಕೆ ಹೋಗೋದಾಗ್ಲಿ ಅಥವಾ ಮುಂಬೈ ಕಡೆ ಹೋಗೋದಾಗ್ಲಿ ಹೋಗಿಲ್ಲ. ಹಾಗಾಗಿ ಒಂದಂತೂ ಕನ್ಫರ್ಮು, ದೇವೇಗೌಡರಿಗೆ ಯಾವುದೇ ರಾಜ್ಯದಿಂದ ಟಿಕೆಟ್ ಇಲ್ಲ ಅನ್ನುವಂತಹದ್ದು. ಈ ಮೂಲಕ ರಾಜ್ಯದಲ್ಲಿ ಇರುವಂತಹ ಮೈತ್ರಿ ಧರ್ಮ ಪಾಲನೆ ಇನ್ನು ಮುಂದೆ ಏನಾಗುತ್ತೆ ಅನ್ನುವಂತಹದ್ದು ಕೂಡ ಇಲ್ಲಿ ಮುಖ್ಯವಾಗುತ್ತೆ. ವನಿತಾ, ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಅಪ್ಡೇಟ್ಸ್ಗೆ.